ಏ ಶಿವರಮಣ, ನಿಮ್ಮ ಅಪ್ಪ ಕರೆ ಅದನ? ನಿಮ್ಮ ಅಪ್ಪ ಕರೆ ಅದನ? ಹಾ. ಅಲ್ಲಾರ ಮೊಬೈಲ್ ಇಲ್ಲೇ ಹೋಗೋದಲ್ಲ ಅಣ್ಣ, ಅವ್ರ ಅಪ್ಪರ್ ಕರೆ ಆತನ. ಹಾ ಅಣ್ಣ, ಇಲ್ಲೇ ಹೋಗೋನಲ್ಲ ಅಣ್ಣ ಮೊಬೈಲ್ ನೋಡೋಣ ಅಲ್ಲಿ. ಚಾನ್ಸ್ ಆಯ್ತಲ್ಲ ಮೊಬೈಲ್ ಚಲೋ ಬಿಡಪ್ಪ. ಮತ್ ಏನ್ ಹುಡ್ಕ್ಯಾರತ್ತವಣ ಹಿಂಗ? ಫೋನ್ ಕಳೆದತ್ತವ, ಎಲ್ಲಿ ಬಿದ್ದೈತನ ಹೋತ್ಲಣ್ಣ. ಮತ್ 40 ರೂಪಾಯಿ 5 ನಿಮಿಷ ಸಿಗ್ತದ. ನನ್ ಫೋನ್ ಬರೇ ನನ್ ಫೋನ್ ಸಿಕ್ಕವ ಬರೇ ಲಾಕ್ ತೆಗದ್ ನೋಡ್ಲಿ. ಫೋಟೋ ಹೊಡೆದ ನನ್ ಇಮೇಲ್ ಐಡಿ ಹಾಕ್ಬಿಡ್ತದ. ಬಾ ನೀನ್ ತೋರಿಸ್ತೀನಿ, 5 ನಿಮಿಷ ಸಿಗ್ತದ ನನ್ ಫೋನ್. ನಿಮ್ಗೂ ಹೆಂಗ್ ಹೇಳಿ, ನೀವು ಅದೊಂದ್ ಆ್ಯಪ್ ಇದ್ರ ಸಾಕ, ಆ ಆ್ಯಪ್ ನ್ಯಾಗ ನೋಡ್ಕೋಬಹುದು. ಮೊಬೈಲ್ ಸಿಕ್ತಪ್ಪ, ಲಾಕ್ ತೆಗಿಮ. ಏನಕ್ಕ ನೀವು ಲಾಕ್? ಬರೇ ಮೊಬೈಲ್ ಲಾಕ್ ತೆಗಿಲವ, ಬರೇ ಮೊಬೈಲ್ ಲಾಕ್ ತೆಗದ್ರ ಸಾಕ. ಅವ ಯಾರ್ ತಗೊಂಡಾರಲ್ಲ ಅದ್ರ ಫೋಟೋ ಹೊಡೆದ ನನ್ ಇಮೇಲ್ ಐಡಿ ಹಾಕ್ಬಿಡ್ತದ. ನೋಡುನ್ ತಡಿ, ಮೊಬೈಲ್ ಲಾಕ್ ತೆಗದ ಏನ್ ಮಾಡ್ಯಾನಲ್ಲ. ನೋಡುನ್ ತಡಿ, ಇಮೇಲ್ ಐಡಿ ಯಾವ್ದು ಕೊಟ್ಟಿನಿ ಅಂದ್ರ ನಾನು ಈ ಇಮೇಲ್ ಐಡಿ ಕೊಟ್ಟಿನಿ. ಹಾ, ಕಳಿಸೈತ್ ನೋಡಿಲ್ಲಿ. ಸಿಕ್ಕ ಕಾಕ, ಫೋನ್ ತಗೊಂಡ ಸಿಕ್ಕ. ಹಾ ಸಿಕ್ಕ. ಎಲ್ಲಿ ಇದ ಬೇಕ್ರಿಯಾಗ ತಗೊಂಡಾರ. ಯಾರ್ ತಗೊಂಡಾರ? ಸಿಕ್ ನೋಡ್ರಿ, ಇಲ್ಲಿ ಮೊಬೈಲ್ ತಗೊಂಡವ. ಇಲ್ಲಿ ನೋಡ್ಬೋದು ನೀವು, ಸಿಕ್ಕ ಮೊಬೈಲ್ ತಗೊಂಡವ. ಎಲ್ಲಿ ಈಗ ಫೋಟೋ ವಿತ್ ಫೋಟೋ ಸಮೇತ ಕಳಿಸ್ಬಿಟ್ಟೈತಿ ಇಮೇಲ್ ಐಡಿಗೆ. ಅದು ಎಲ್ಲಿ ಅಂತೇಳಿನೂ ಗೊತ್ತಾಗ್ಬಿಡ್ತೈತಿ. ಎಲ್ಲಿ ನೋಡ್ರಿ, ಈಗ ಆಲ್ಟಿಟ್ಯೂಡ್ ಲೊಕೇಶನ್ ತೋರಿಸ್ಬಿಡ್ತೈತಿ. ಅಣ್ಣ, ನನ್ ಫೋನ್ ಕೊಡ್ಲಣ್ಣ. ತಗೊಂಡಿಲ್ಲ ಸರಿ ಹೇಳು. ನೋಡ್ ಮತ್ ನಾ ಹೆಂಗ್ ಕಂಪ್ಲೇಂಟ್ ಕೊಟ್ಟು ಮತ್ತೆ ನೀನ ಫೋನ್ ತಗೊಂಡಿಲ್ಲ. ಹೆಂಗ್ ಗೊತ್ತಾಗಿತ್ತು? ಬಾಯ್ ಕೊಡೋ, ಇಲ್ಲಿ ಕೆಲ್ ಮಾಡಿದೆ ಅಣ್ಣ. ನೋಡ್ನ ಇಲ್ಲಿಗ ನೋಡಣ, ಇಲ್ಲಿ ಈಗ ನಿಂದೆ ಬೇಕ್ರಿ. ಮತ್ತ ಇನ್ನೊಂದ್ಸಲ 2 ಸಲ ಆಗ್ತದೆ ಟ್ರೈ ಮಾಡಿ ನೋಡಣ. ಇಲ್ಲಿ ನೀನೇ ಅಲ್ಲ ಇವ, ನೀನೇ ಇಲ್ಲ? ಹೌದಲ್ಲೋ. ನೋಡೋಣ, ಇಲ್ಲಿ ಒಂದ್ ಆ್ಯಪ್ ಬರ್ತೈತನ. ಈಗ ಫೋನ್ ಕಳಿತಂದ್ರ ಹೆಂಗ 5 ನಿಮಿಷ ಸಿಗ್ಬೇಕು ನನಗ. ಈಗ ಯಾವ್ದ ಫೋನ್ ಕಳಿಲಿ, ಫಸ್ಟ್ ಲಾಕ್ ಟ್ರೈ ಮಾಡ್ತಾನಿಲ್ಲ. ಅದು ಹೆಂಗ್ ವರ್ಷ ಏನಿಲ್ಲ, ವರ್ಷಕ್ ಬರೀ 150 ರೂಪಾಯಿ ಐತದ. ಆ ಆ್ಯಪ್ ಇನ್ಸ್ಟಾಲ್ ಮಾಡ್ಬಿಟ್ರ ಮೊಬೈಲ್ ತಗೊಂಡಿರ್ತೀವಿ. ಹೆಂಗ ಆ ಆ್ಯಪ್ ಇನ್ಸ್ಟಾಲ್ ಹೆಂಗ್ ಮಾಡ್ಬೇಕು ಏನೇನ ಎಲ್ಲ ಈ ವಿಡಿಯೋದಾಗ, ಮುಂದಿನ ವಿಡಿಯೋದಾಗ ತೋರ್ಸ್ತೀನಿ ಬಾ. ನಾ ನಿನಗೂ ನಮ್ಗೆ ಕೇಳಪ್ಪ. ಸ್ನೇಹಿತರೆ, ನೀವು ನಿಮ್ಮ ಮೊಬೈಲನ್ನು ತೆಗೆದುಕೊಂಡು ಯಾರ ಮೊಬೈಲ್, ನಮ್ಮದು ಮೊಬೈಲ್ ಯಾರು ತೊಗೊಂಡಿರ್ತಾರಲ್ಲ ಅವರು ಫಸ್ಟ್ ಲಾಕ್ ತೆಗಿಯೋಕೆ ಟ್ರೈ ಮಾಡ್ತಾರೆ. ಲಾಕ್ ತೆಗೆದ್ರಂದ್ರೆ ಆಟೋಮೆಟಿಕ್ಕಾಗಿ ಅವರು ತಪ್ಪು ಲಾಕ್ ತೆಗೆದೇ ಬಿಡ್ತಾರೆ. ಅಂದ್ರೆ ನಿಮ್ಮ ಪ್ಯಾಟ್ರನ್ ಯಾರಿಗೂ ಗೊತ್ತಿರೋಂಗಿಲ್ಲ. ಆವಾಗ ಅವ್ರು ತಪ್ಪು ಲಾಕ್ ತೆಗೆದ್ರಂದ್ರೆ ಅವ್ರದ್ದು ಫೋಟೋ ಹೊಡೆದು ನಿಮಗೆ ಕಳಿಸ್ಬಿಡ್ತೈತಿ. ಅದು ಆ್ಯಪ್ ಯಾವುದಂದ್ರೆ, ಮೊದಲ ಪ್ಲೇಸ್ಟೋರ್ ಓಪನ್ ಮಾಡ್ಕೋಬೇಕು. ಪ್ಲೇಸ್ಟೋರ್ ಓಪನ್ ಮಾಡ್ಕೊಂತ ಕ್ರಾಕ್ ಕ್ಯಾಚರ್ ಅಂತ ಸರ್ಚ್ ಕೊಡ್ಬೇಕು. ಇಲ್ಲಿ ನೋಡು, ಇಲ್ಲಿ ತೆಳಗೆ ಬರ್ತೈತೆ ನೋಡ್ರಿ ಕ್ರಾಕ್ ಕ್ಯಾಚರ್. ಅದು ಇನ್ಸ್ಟಾಲ್ ಆಗಲಿ. ಇನ್ಸ್ಟಾಲ್ ಆದ ಬಳಿಕ ಓಪನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೆಲ್ಲ ನೋಡ್ಬೋದು ನೀವು 10 ಮಿಲಿಯನ್ ಡೌನ್ಲೋಡ್ ಮಾಡ್ಕೊಂಡಾರೆ ಈ ಆ್ಯಪ್. ಮತ್ತು 5 ಸ್ಟಾರ್, 50,000ಕ್ಕಿಂತ ಹೆಚ್ಚಿನ ಮಂದಿ 5 ಸ್ಟಾರ್ ರಿವ್ಯೂ ಕೊಟ್ರಿ. ಇದಕ್ಕೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸ್ಕಿಪ್ ಸೆಟಪ್ ಅನ್ಬಾರ್ದು, ಕಂಟಿನ್ಯೂ ಸೆಟಪ್ ಮೇಲೆ ಕ್ಲಿಕ್ ಮಾಡ್ಬೇಕು ಇಲ್ಲಿ. ಆಮೇಲೆ ನೀವು ಪಾಸ್ವರ್ಡ್ ನಿಮ್ಮ ಮೊಬೈಲ್ ಇಡಬೇಕು. ಪಾಸ್ವರ್ಡ್ ಆಲ್ರೆಡಿ ಇಟ್ಟಿರ್ತೀರಿ. ಅಲ್ಲೂ ಕ್ಯಾಮ್ರಾ ಆ್ಯಕ್ಸಸ್ ಮೇಲೆ ಕ್ಲಿಕ್ ಮಾಡಬೇಕು. ಇವೆಲ್ಲ ಪರ್ಮಿಷನ್ನ ಕೊಡ್ಬೇಕು. ಇಲ್ಲಿ ಅಲ್ಲೋ ಅಡ್ಮಿನ್ ಆ್ಯಕ್ಸಸ್ ಮೇಲೆ ಕ್ಲಿಕ್ ಮಾಡ್ಬೇಕು. ಆಮೇಲೆ ಕ್ಯಾಪ್ಚಾ ಬರುತ್ತೆ. ಇಲ್ಲಿ ಆ್ಯಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡಬೇಕು.
ಇವಾಗ ಇದು ಮೇನ್ ಸ್ಟೆಪ್. ಇಲ್ಲಿ ಆ್ಯಕ್ಟಿವ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬ್ಯಾಕ್ಗ್ರೌಂಡ್ ವರ್ಕ್ ಎನಾಬಲ್ಡ್ ಅಂದ್ರೆ ನಿಮ್ಮ ಮೊಬೈಲ್ ಆ್ಯಪ್ ಬ್ಯಾಕ್ಗ್ರೌಂಡ್ದಾಗ ಇರ್ಲಿಕ್ಕಂದ್ರೂ ವರ್ಕ್ ಆಗುವಂಥ ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಅಂದ್ರೆ ನಿಮ್ಮ ಮೊಬೈಲ್ ಬ್ಯಾಕ್ಗ್ರೌಂಡ್ನಾಗೂ ವರ್ಕ್ ಆಗಿರ್ತೈತಿ. ಸ್ವಲ್ಪ ಇದು ಬ್ಯಾಟ್ರಿ ಕನ್ಸ್ಯೂಮ್ ಮಾಡ್ಕೋತೈತಿ. ಇಲ್ಲಿ ಲೊಕೇಶನ್ ಆಕ್ಸೆಸ್ ಕೊಡಬೇಕು. ಇದು ಯಾವುದೇ ಥರ್ಡ್ ಪಾರ್ಟಿ ಅಲ್ಲ. ಇಲ್ಲಿ ಅಲೋ ಆಲ್ ಟೈಮ್ ಅನ್ಬೇಕು. ಇದು ಟ್ರಸ್ಟೆಡ್ ಆ್ಯಪ್ ಅಂತ ಅನ್ಬೋದು. ಇಲ್ಲಿ ಮೈಕ್ರೋಫೋನ್ ಅಲೋ ಕೊಡ್ರಿ. ಇದೆಲ್ಲ ಮುಂದೆ ಫ್ಯೂಚರ್ದಾಗ ಹೆಲ್ಪ್ ಆಕೈತಿ. ಇಲ್ಲೆಲ್ಲ ಇದೇನು ಅಷ್ಟು ಇವೆಲ್ಲ ತೆಳಗಿನ ಇದು ಇಲ್ಲ, ನೆಸೆಸಿಟಿ ಇಲ್ಲ. ಇದೇನು ಯಾವ ಅಷ್ಟೇ ನೆಸೆಸಿಟಿ ಇಲ್ಲ. ಮತ್ತು ಬ್ಯಾಕ್ ಬರ್ಬೇಕು. ಇವಾಗ ಬ್ಯಾಕ್ ಬಂದ ನೆಕ್ಸ್ಟ್ ಮೇಲೆ ಕ್ಲಿಕ್ ಎನಾಬಲ್ ಅಲರ್ಟ್ ಇಮೇಲ್. ನೀವು ಯಾವ ಇಮೇಲ್ ಐ ಡಿ ಹಾಕಿ ಆ್ಯಕ್ಟಿವ್ ಮಾಡ್ತೀರಿ ಆ ಇಮೇಲ್ ಐ ಡಿ ಇವಾಗ ಇಲ್ಲಿ ಹಾಕ್ಬೇಕು. ಅಂದ್ರೆ ಅವ್ರ ಲಾಕ್ ತಪ್ಪು ತೆಗದ್ರಂದ್ರೆ ಅವ್ರ ಫೋಟೋ ಯಾವ ಇಮೇಲ್ ಐ ಡಿಗೆ ಬಂದು ಬೀಳ್ತೈತಿ, ಯಾವ ಇಮೇಲ್ ಐ ಡಿಗೆ ಹೋಗ್ತೈತಿ ಅನ್ನೋದು ಈ ಇಮೇಲ್ ಐ ಡಿ ಹಾಕಬೇಕು. ಆಲ್ರೆಡಿ ನಂದು ಈ ಇಮೇಲ್ ಐ ಡಿಗೆ ಎರಡನೇ ಇಮೇಲ್ ಐ ಡಿಗೆ ನಂದು ಆಲ್ರೆಡಿ ಆ್ಯಕ್ಟಿವೇಟ್ ಮಾಡ್ಕೊಂಡೀನಿ ನಾನು. ಇದು ವರ್ಷಕ್ಕೆ 150 ಕಟ್ ಆಕತಿ ಈ ಆ್ಯಪಿಗೆ. ಮತ್ತು ನೀವು ಲೈಫ್ ಟೈಮ್ ಬೇಕಂದ್ರೆ 500 ರೂಪಾಯಿ ಐತಿ ಲೈಫ್ ಟೈಮ್. ಮತ್ತು ಇದೊಂದು ಈ ಒಂದೇ ಇಮೇಲ್ ಐ ಡಿ 4 ಮೊಬೈಲ್ದಾಗ ಹಾಕ್ಬೋದು. ನೀವು ನಿಮ್ಮ ಕುಟುಂಬದ ಅಣ್ಣ ತಮ್ಮ ಎಲ್ಲರಿಗೆ ಹಾಕ್ಬೋದು. ಇದನ್ನ ಟ್ರೈ ಮಾಡಿ ನೋಡಿದಾಗ ನೋಡಿರಿ ಹಿಂಗೆ ಬತ್ತು. ಇಲ್ಲಿ ನೋಡಿ ನೀವು ಡೇಟ್ ಟೈಮು ಮತ್ತು ಲೊಕೇಶನ್ನ ಎಲ್ಲ ತೋರಿಸ್ತೈತಿ. ನೀವು ಓಪನ್ ಇನ್ ಗೂಗಲ್ ಮ್ಯಾಪ್ನು ಮಾಡ್ಬೋದು. ನೀವು ಅದಕ್ಕೊಂದು ಸಪ್ರೇಟ್ ಆ್ಯಪ್ ಬರ್ತೈತಿ. ಅದನ್ನು ಇನ್ನೊಂದು ವೀಡಿಯೋದಾಗ ಹೇಳ್ತೀನಿ. ಇಲ್ಲಿ ನೋಡ್ಬೋದು ನೀವು ಹೆಂಗಾಗೈತಿ. ಇದು ಒಂದು ಪಾರ್ಟ್. ಇದಾದಮೇಲೆ ಇನ್ನೊಂದು ಪಾರ್ಟ್ ಬರ್ತೈತಿ. ಈಗ ಸೆಟ್ಟಿಂಗ್ ಮ್ಯಾಗ ಹೋಗಿ ಕ್ಲಿಕ್ ಮಾಡಿ. ಇಲ್ಲಿ ಒಂದನೇ ಅಟೆಂಪ್ಟಿಗೆ ಫೇಲ್ಡ್. ಒಂದನೇದು ಸಲನ ಲಾಕ್ ತಪ್ಪು ತೆಗೆದ್ರೆ ನಿಮ್ಮ ಇಮೇಲ್ ಐ ಡಿಗೆ ಬಂದುಬಿಡ್ತೈತಿ. ಮತ್ತು ಎರಡನೇದು ಬ್ರೇಕ್ ಇನ್ ಐತಲ್ಲ, ಇದನ್ನು ಕ್ಲಿಕ್ ಮಾಡ್ಬೇಕು. ಇಲ್ಲಿ ನೋಡ್ಬೋದು ನೀವು ವಿಡಿಯೋ ಆಪ್ಷನ್ ಕೂಡ ಐತಿ, ಮಾಡ್ಕೊಬೋದು. ಆ ವಿಡಿಯೋ ಆಪ್ಷನ್ ಮಾಡ್ಕೊಂಡ್ರೆ ಏನೈತಿ ಸಿಕ್ಕಾಪಟ್ಟಿ ಇದು ಆಕೈತಿ. ಇವೇನೇನು ನೆಸೆಸಿಟಿ ಇಲ್ಲ, ಇವೇನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಾವು ವಿಡಿಯೋನು ಕಳಿಸೋದ್ಕರೆ 10 ಸೆಕೆಂಡ್ದು ಸುಮ್ಮ ಸ್ಟೋರೇಜ್ ಎಲ್ಲ ಪೂರ ತುಂಬಿ ಅದು ಸ್ಟೋರೇಜ್ ತುಂಬಿ ಹೋಗ್ಬಿಡ್ತೈತಿ. ಇದನ್ನೇನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇವೆಲ್ಲ ಏನು ನೆಸೆಸಿಟಿ ಇಲ್ಲ. ಇವ್ರನ್ನ ಸ್ಕಿಪ್ ಮಾಡಿರಿ. ತೆಳಗೆ ನೋಡ್ಕೋಬೋದು ನೀವು. ಇಲ್ಲಿ ವಿಡಿಯೋ ಆಪ್ಷನ್ ನೋಡ್ಬೋದು ನೀವು. ಇಲ್ಲಿ 10 ಸೆಕೆಂಡ್ದು ಕಳಿಸೋದ್ಕರೆ ಸಿಕ್ಕಾಪಟ್ಟಿ ನೀವು ಎಷ್ಟೋ ಸಲ ತಪ್ಪಾಸ ಹೊಡೆದ್ಬಿಟ್ರೆ ಅಂದ್ರೆ ನಿಮ್ಮದು ವಿಡಿಯೋ ಮಾಡಿ ಕಳಿಸ್ಬಿಡ್ತೈತಿ. ಇದೇನು ಬೇಡ. ಎಲ್ಲ ಡಿವೈಸ್ ನೋಟಿಫಿಕೇಷನ್ ಎಲ್ಲ ಆನ್ ಮಾಡ್ಕೊರಿ. ಇವು ಬೇಕಾಗ್ತಾವೆ. ಒಂದು ವೇಳೆ ನೀವು ಮನ್ಯಾಗ ಫೋನ್ ಇಟ್ಟು ಹೋದ್ರೂ ಯಾರು ನಿಮ್ಮ ಫೋನ್ ಕಿತ್ತಾಡಿದ್ರೂ ಇದು ಹೆಲ್ಪ್ ಆಕತಿ. ಇದಕ್ಕೊಂದು ಆ್ಯಪ್ ಲಾಕ್ ಇಟ್ಬಿಟ್ರಿ. ಯಾಕಂದ್ರೆ ಯಾರು ನೀವು ಈ ಆ್ಯಪ್ ಇದ್ದಿದ್ದು ಗೊತ್ತಾತಂದ್ರೆ ಅದನ್ನ ಇನ್ಸ್ಟಾಲ್ ಮಾಡು ಇದನ್ನು ಇರ್ತೈತಿ. ಯಾಕಂದ್ರೆ ಸ್ನೇಹ ಅಂತ ಒಳಗೆ ಸ್ಕೀಮ್ ಹಾಕ್ತಾರೋ ಅನ್ನೋ ಹಾಡು ಇಲ್ಲಿ ನೆನಪಾಕತಿ. ಇದೆಲ್ಲ ಆದ ಬಳಿಕ ಇನ್ನೊಂದು ಮೇನ್ ಸೆಟ್ಟಿಂಗ್ ಅಂದ್ರೆ ಮೇನ್ ಯಾವುದಪ್ಪ ಅಂದ್ರೆ ಆ್ಯಪನ್ನು ನಾವು ಬ್ಯಾಕ್ಗ್ರೌಂಡ್ ಆ್ಯಕ್ಟಿವಿಟಿ ಆ್ಯಪ್ ಇದು ಯೂಸ್ ಇಲ್ಲಾರ್ದಾಗೂ ವರ್ಕ್ ಆಗ್ಬೇಕು ನಮಗೆ. ಅದ್ರ ಸಲಿಂದ ಏನು ಮಾಡ್ಬೇಕು ನಾವು ಬ್ಯಾಕ್ಗ್ರೌಂಡ್ ಆ್ಯಕ್ಟಿವಿಟಿ ಅಂತ ನಿಮ್ಮ ಸೆಟ್ಟಿಂಗ್ನಾಗ ಹೋಗಿ, ನಿಮ್ಮ ಮೊಬೈಲ್ ಸೆಟ್ಟಿಂಗ್ನಾಗ ಹೋಗಿ ಬ್ಯಾಕ್ಗ್ರೌಂಡ್ ಆ್ಯಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡ್ಬೇಕು. ಅದು ಒಂದೊಂದು ಫೋನ್ದಲ್ಲಿ ಒಂದೊಂದು ಬೇರೆ ಬೇರೆ ಥರನೇ ಇರ್ತೈತಿ. ಇಲ್ಲಿ ನೋಡ್ಬೋದು, ಇಲ್ಲಿ ಐತಿ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ರಾಕ್ ಕ್ಯಾಚರ್ ಆ್ಯಪ್ ಇದು ಮಾಡ್ಕೋಬೇಕು. ಏನು ಫೈಂಡ್ ಹುಡುಕ್ಬೇಕು. ಹುಡುಕಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಲೋ ಕೊಡಬೇಕಿದೆ. ಅಂದ್ರೆ ನಿಮ್ಮದು ಬ್ಯಾಕ್ಗ್ರೌಂಡ್ ಆ್ಯಕ್ಟಿವಿಟಿ ಆ್ಯಪ್ ಯೂಸ್ ಇಲ್ಲಾರ್ದಾಗೂ ಈ ಆ್ಯಪ ಯೂಸ್ ಆಗಿರ್ತೈತಿ. ಆಮೇಲೆ ಈಗೇನು ಮಾಡ್ಬೇಕು, ಇದು ಮೇನ್ ಸೆಟ್ಟಿಂಗ್. ಇಲ್ಲಿ ಬ್ಯಾಟ್ರಿ ಇಲ್ಲ ಅಂದ್ರೆ ಇದನ್ನು ಮಾಡ್ಬೋದು ನೀವು. ಇಲ್ಲ ಆಲ್ಮೋಸ್ಟ್ ಅಲ್ಲಿ ಇದು ಬೇಡ. ಆ್ಯಪ್ ಮ್ಯಾನೇಜ್ಮೆಂಟ್ ಒಳಗೆ ಸರ್ಚ್ ಮಾಡಿರಿ. ನಿಮ್ಮ ಮೊಬೈಲ್ದಾಗ ಸೆಟ್ಟಿಂಗ್ ಒಳಗೆ ಸರ್ಚ್ ಮಾಡ್ಬೇಕು. ಇದನ್ನು
ಆ್ಯಪ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಆ್ಯಪ್ ಮ್ಯಾನೇಜ್ಮೆಂಟ್ ಹೋಗಿ ಈಗ ಕ್ರಾಕ್ ಕ್ಯಾಚರ್ ಹುಡುಕ್ಬೇಕು ಅದನ್ನ ಆ್ಯಪ್. ಹಿಂಗೆ ಮಾಡೋದ್ರಿಂದ ನಿಮ್ಮ ಮೊಬೈಲ್ ತುಂಬ ಸೇಫ್ಟಿ ಇರ್ತೈತಿ. 45,000 ಕೊಟ್ಟು ತೊಗೊಂಡಿರ್ತೀರಿ, ಏನು ವರ್ಷಕ್ಕೆ 140 ಭಾಳಲ್ಲ. ಇಲ್ಲಿ ನೋಡ್ಬೋದು ಬ್ಯಾಟ್ರಿ ಯೂಸೇಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಲೋ ಬ್ಯಾಕ್ಗ್ರೌಂಡ್ ಆ್ಯಕ್ಟಿವಿಟಿ ಇದನ್ನು ಆನ್ ಮಾಡ್ಕೋಬೇಕು. ಇದು ಈ ಮೇನ್ ಈ ಎಲ್ಲ ಸ್ಟೆಪ್ ಒಳಗೂ ಇದು ಮೇನ್ ಸ್ಟೆಪ್. ಇದು ಮಾಡ್ಕೊಳಿಕ್ಕಂದ್ರೆ ನೀವು 150 ರೂಪಾಯಿ ಕೊಟ್ಟು ವೇಸ್ಟ್, ಮತ್ತು ನಿಮ್ಮ ಮೊಬೈಲ್ಗೆ ಸೆಕ್ಯೂರಿಟಿ ಇರೋಂಗಿಲ್ಲ. ಯಾಕಂದ್ರೆ ಹಿಂಗೆ ನೋಡಿರಿ, ಇಲ್ಲಿ ಬ್ಯಾಕ್ಗ್ರೌಂಡ್ದಾಗ ನೀವು ಇದನ್ನು ತೆಗೆದು ಹೋಗಿದ್ರು ಇದು ಆ್ಯಪ ಏನು ಮಾಡ್ತೈತಿ, ವರ್ಕ್ ಹಾಕಿರ್ತೈತಿ. ಸ್ವಲ್ಪ ಇದು ಬ್ಯಾಟ್ರಿ ಕನ್ಸ್ಯೂಮ್ಷನ್ ಮಾಡ್ಕೊತೈತಿ, ಏನು ಭಾಳಲ್ಲ, ದಿವ್ಸಕ್ಕೆ 5% ಈ ಆ್ಯಪಿಗೆ ಹೋಗ್ತೈತಿ. ನೋಡ್ಬೋದು ನೀವು, ಇದೆಲ್ಲ ನಾವು ತೆಗೆದ್ರೂ ಆ್ಯಪ ವರ್ಕ್ ಹಾಕಿರ್ತೈತಿ. ನೋಡ್ಬೋದು. ಈಗ ನಾ ತಪ್ಪು ಪಾಸ್ವರ್ಡ್ ಹೊಡೆದೇನಿ. ಈಗ ಇಲ್ಲೇನು ಕ್ಲಿಕ್ ಮಾಡೋಕೆ ಹೋಗ್ಬೇಡ್ರಿ, ಅನ್ಇನ್ಸ್ಟಾಲ್ ಆಗಿ ಇನ್ಇನ್ಸ್ಟಾಲ್. ಹಿಂಗೆ ನೀವು ಇಲ್ಲಿ ನೋಡಿರಿ, ಈ ಇಮೇಲ್ ಐ ಡಿ ಹಾಕಬೇಕಿಲ್ಲಿ. ಇಮೇಲ್ ಐ ಡಿ ಮೊದಲೇ ಹಾಕಿರ್ತೀರಿ. ಈ ಇಮೇಲ್ ಐ ಡಿ ಹಾಕಿದ್ಗಳನ್ನ ಅವ್ರು ಪೇಮೆಂಟ್ ಕೇಳ್ತೈತಿ, ಪೇಮೆಂಟ್ ಮಾಡ್ಬೋದು. ವರ್ಷಕ್ಕೆ 150 ರೂಪಾಯಿ ಐತಿ, ಲೈಫ್ ಟೈಮ 500 ರೂಪಾಯಿ ಐತಿ. ನೋಡ್ಬೋದು, ನಾನು ಆಗಲೇ ಇಲ್ಲಿ ಅಪ್ಗ್ರೇಡೆಡ್ ಐತಿಲ್ಲ, ಕರೆಂಟ್ ಪ್ಲ್ಯಾನ್ ಪರ್ಮನೆಂಟ್ ಅಪ್ಗ್ರೇಡೆಡ್ ಅಂದ್ರೆ ನಾ 500 ರೂಪಾಯಿ ಕೊಟ್ಟು ಪರ್ಮನೆಂಟ್ ಅಪ್ಗ್ರೇಡ್ ಮಾಡೀನಿ. ಇದು ನಮ್ಮ ತಮ್ಮನ ಮೊಬೈಲ್ಗೆ ಹೋಯ್ತಿ, ನಾನು 2 ಮೊಬೈಲ್ಗೆ ಹೋಯ್ತಿ. ಇದನ್ನು ನೀವು ಮಾಡ್ಕೋಬೇಕು. ಅದನ್ನ ಇದಾದಮೇಲೆ ನಾ ಪಾಸ್ವರ್ಡಿಗೆ ತಪ್ಪು ಹೊಡೆದು ನೋಡ್ತೀನಿ. ಇದು ಆ್ಯಪ್ ತುಂಬ ಹೆಲ್ಪ್ ಐತಿ. ನಂದಿಲ್ಲಿ ಪೇಮೆಂಟಾಗಿ ಎಲ್ಲ ನಂದು ಅಪ್ಗ್ರೇಡ್ ಇತ್ತು ಅಂದ್ರೆ ಕ್ರಾಕ್ ಕ್ಯಾಚರ್ ಪ್ರೋ ಅಂತ ಬರ್ತೈತಿ. ಅಂದ್ರೆ ನಿಮ್ಮದು ನೀವು ರೊಕ್ಕ ಕಟ್ಟಿದ್ರಂದ್ರೆ ಕ್ರಾಕ್ ಕ್ಯಾಚರ್ ಪ್ರೀಮಿಯಮ್ ಪ್ರೋ ಅಂತ ಬರುತ್ತೆ. ಇಮೇಲ್ ಐ ಡಿ, ಈ ಒಂದೇ ಇಮೇಲ್ ಐ ಡಿ ನೀವು 2-3 ಮೊಬೈಲ್ದಾಗ ಹಾಕಿ, ಈ ಒಂದೇ ಆ್ಯಪ 2-3 ಮೊಬೈಲ್ದಾಗ ಹಾಕಿದ್ರು ಆ ಫೋನಿಗೂ ಇದು ಅಪ್ಲೈ ಆಗುತ್ತೆ. ಇದು ತುಂಬ ಹೆಲ್ಪ್ ಐತಿ. ಇದನ್ನು ನೀವು ಯೂಸ್ ಮಾಡ್ಕೋಬೋದು. 45,000 ಕೊಟ್ಟು ಫೋನ್ ತೊಗೊಂಡಿರ್ತೀರಿ, ಇದು ಆ್ಯಪ್ ತುಂಬ ಹೆಲ್ಪ್ ಆಗೈತಿ. ಎಲ್ಲೋ ಫೋನ್ ಕಳೀತು, ಬಿಟ್ಟು ಹೋಗಿದ್ರಿ, ಯಾರೇ ಆಗಲಿ ಒಂದು ಫೋನ್ ಸಿಗೋಣ, ಅವ್ರು ಮೊದಲು ಮಾಡೋ ಕೆಲಸನ ಲಾಕ್ ತೆಗ್ಯಕ್ಕೆ ಟ್ರೈ ಮಾಡ್ತಾರೆ. ಆವಾಗ ಏನೈತಿ, ನೀವು ಬೇರೆ ಮೊಬೈಲ್ದಾಗ ನಿಮ್ಮ ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕಿ ನೋಡ್ಕೋಬೋದು. ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕಕ್ಕೆ ಈ ಮೊಬೈಲ್ದಾಗ ಮೊದಲು ಏನು ಮಾಡಬೇಕು, 2 ಸ್ಟೆಪ್ ವೆರಿಫಿಕೇಷನ್. ನಿಮ್ದು ಇಮೇಲ್ ಐ ಡಿ ಇತ್ತಂದ್ರೆ ತೆಗೆದು ಇಟ್ಟಿರ್ಬೇಕು ಅದನ್ನು. ಅಂದ್ರೆ ನೀವು ಇಮೇಲ್ ಐ ಡಿ ಬೇರೆ ಮೊಬೈಲ್ದಾಗ ಲಾಗಿನ್ ಮಾಡುವಂತಹ ಅವಕಾಶ ಇರಬೇಕು. ಇತ್ತಂದ್ರೆ ಏನಾಕೈತಿ, ಇದು ತುಂಬ ಹೆಲ್ಪ್ ಆಕೈತಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ತಿಳಿಲಿಕ್ಕಂದ್ರೆ ನನ್ನನ್ನು ಕಮೆಂಟ್ ಮಾಡಿರಿ. ವಿಡಿಯೋ ತೆಳಗೆ ಹೇಳ್ತೀನಿ ಎಲ್ಲ ಹೆಂಗೆ ಏನು ಅಂಥೇಳಿ ಕಮೆಂಟ್ ಮಾಡಿರಿ. ನಾ ಏನೈತಿ ಅದಕ್ಕೆ ರಿಪ್ಲೈ ಕೊಡ್ತೀನಿ.